अज्ञानतिमिरान्धस्य ज्ञानाञ्जनशलाकया चक्षुरोन्मीलितं येन तस्मै ಶ್ರೀಗುರವೇ ನಮಃ. ಮೊದಲೇ ಹೇಳಿದ್ದೀವಿ, ಓಂಕಾರ ಯಾರಿಗೆ? ಪರಮಹಂಸ ಸನ್ಯಾಸಿಗಳಿಗೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ವೈರಾಗ್ಯ ಬಂದಿರುತ್ತೆ, ಚಿತ್ತ ಸಮಾಧಾನ ಬಂದಿರುತ್ತೆ. ಅವರಿಗೆ ಕೂತ್ಕೊಳ್ಳೋಕ್ಕೆ ಯಾವ ಆಲೋಚನೆಗಳು ಇಲ್ಲದೆ ಕೂತ್ಕೊಳ್ಳೋಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಯಾರಿಗೆ? ಪರಮಹಂಸ ಸನ್ಯಾಸಿಗಳಿಗೆ ಯಾವ ಆಲೋಚನೆಗಳು ಇಲ್ಲದೆ ಕೂತ್ಕೊಳ್ಳಿಕ್ಕೆ ಅವರಿಗೆ ಶಕ್ಯರಾಗಿರ್ತಾರೆ. ಯಾರು? ಪರಮಹಂಸ ಸನ್ಯಾಸಿ. ಅಂಥವರಿಗೆ ಓಂಕಾರ ಉಪಾಸನೆ. ಹೇಗೆ ಉಪಾಸನೆ? ಅವರು ಓಂ ಅಂತ ಅವರು ನೆನೆಸ್ಕೊಂಡು ಕೂಡಲೇ ಓಮಿತ್ಯೇದಕ್ಷರಮಿದಂ ಸರ್ವಂ, ಇದೆಲ್ಲ ಓಂ. ಭೂತ ಭವದ್ ಏನೇನಾಗಿದೆ, ಏನೇನು ಹೋಗಿದೆ, ಎಲ್ಲ ಓಂ. ಅದಲ್ಲದೆ ಇನ್ನೇನಿದೆ ಅದು ಓಂ ಅಂದ್ಕೊಂಡು ಅವರು ಆ ಮಟ್ಟದಲ್ಲಿ ಹೋಗಿ ಆ ಕ್ಲಿಪ್ಪಲ್ಲಿ ಇರ್ತಾರೆ. ಓಂ ಇಟ್ಕೊಂಡು ಆ ಕ್ಲಿಪ್ಪಿಂದ ಸಾಫ್ಟ್ ಮಾಡ್ತಾ 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 ಸ್ವರೂಪಕ್ಕೆ ಜಾರಿ ಬಿಡ್ತಾರೆ. ತುಂಬ ಖುಷಿ ಆಯಿತು. ಪರಮಹಂಸ ಸನ್ಯಾಸಿಗಳಿಗೆ ಮಾತ್ರ, ನಮಗೆ ಆಗಲ್ಲ. ನಾವು ಓಂ ಎಷ್ಟು ಸಾರಿ ಹೇಳಿದ್ರು ಕೂಡ ನಾವು ಆ ಕ್ಲಿಪ್ಪಿಗೆ ಹೋಗಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕೆಂದರೆ ಆಲೋಚನೆಗಳ ಮಹಾಪೂರ ಒಳಗಡೆಯಿಂದ ನಮ್ಮನ್ನು ಎಳೀತಾ ಇರ್ತದೆ. ನಮಗೆ ಅಷ್ಟರ ಮಟ್ಟಿಗೆ ನಮಗೆ ಅಲ್ಲಿ ಆ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಥರ ವಿಷಯ ಇದೆ ಅಂತ ತಿಳ್ಕೊಬೋದು. ಒಬ್ಬ ಸಾಧಕನಿಗೆ ಇದು ಮಟ್ಟ, ಈ ಮಟ್ಟದಲ್ಲಿ ನಾವು ಅಲ್ಲಿವರೆಗೆ ಹೋಗ್ಬೋದು ಅಂತ ತಿಳ್ಕೊಬೋದು. ಆಯಿತಾ? ಹೆಚ್ಚ ಅನ್ಯತ್ರಿಕಾಲಾತೀತ ಅಂತ. ಸೊ ಈ ಓಂ ಅನ್ನೋದು ಅವರಿಗೆ ಮೀಸಲಾಗಿದೆ. ನಾವು ವಿಷಯ ತಿಳ್ಕೊಳ್ಬೋದು ಅಷ್ಟೇ. ನಾವು ಸ್ವಲ್ಪ ಕೆಳಗೆ ಬರೋಣ ಈಗ, ಆಯಿತಾ? ಯಾಕೆಂದರೆ ನಾವು ಅಲ್ಲಿ ಓಂ ಹಿಡ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ಸುಮ್ಮನೆ ಯಾಕೆ ಹೇಳಬೇಕು? ನೀವು ಓಂ ಮಾಡಿ ಇಟ್ಕೊಳ್ಳಿ, ಮೆಡಿಟೇಟ್ ಮಾಡಿ ಎಲ್ಲ ಹೇಳ್ತಾರಲ್ಲ, ಕಮರ್ಷಿಯಲ್ ಮಾಡ್ತಾರೆ. ಅದು ನಮಗೆ ಬೇಡ. ನಾವು ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಸೊ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಸಾಧನೆ. ನಮಗೆ ಸಾಧನೆ ಬೇಕು, ಕಮರ್ಷಿಯಲ್ ಅದೆಲ್ಲ ಬೇಡ. ಯಾರು ನಮ್ಮನ್ನು ಎಳ್ಕೊಂಡು ಹೋಗೋ ಥರ ಇರಬಾರ್ದು. ನಾವು ನಮ್ಮ ದಾರಿ, ನಮ್ಮ ಬೆಳಕಲ್ಲಿ ನಾವು ಹೋಗ್ಬೇಕು. ಆಯಿತಾ? ಸೊ ಸರ್ವಂ ಏತದ್ ಬ್ರಹ್ಮ. ಈಗ ನೆಕ್ಸ್ಟ್ ಕೆಳಗೆ ಬಂದರು, ಇದೆಲ್ಲವೂ ಬ್ರಹ್ಮ. ಈಗ ಇದು ನಮಗೆ ಸ್ವಲ್ಪ ಅಪ್ಲೈ ಆಗುತ್ತೆ. ಸರ್ವಂ ಏತದ್ ಬ್ರಹ್ಮ, ಇದೆಲ್ಲವೂ ಬ್ರಹ್ಮ. ಐಮ್ ಆತ್ಮ ಬ್ರಹ್ಮ, ದಿಸ್ ಆತ್ಮನ್ ಇಸ್ ಬ್ರಹ್ಮನ್. ಎಲ್ಲವೂ ಬ್ರಹ್ಮ ಅಂದಮೇಲೆ ದಿಸ್ ಆತ್ಮನ್ ಇಸ್ ಬ್ರಹ್ಮನ್ ಅಂತ ಪುನಃ ಇನ್ನೊಂದು ಸರಿ ಯಾಕೆ ಸ್ಟ್ರೆಸ್ ಮಾಡಬೇಕು? ಯಾಕೆಂದರೆ ಎಲ್ಲವೂ ಬ್ರಹ್ಮ ಆಗಿದ್ರು ಕೂಡ ಬ್ರಹ್ಮವನ್ನು ತಿಳಿದುಕೊಳ್ಬೇಕಾದ್ರೆ ಒಳಗಡೆ ಹೋದರೆ ಮಾತ್ರ ಸಾಧ್ಯ. ಇಂದ್ರಿಯಗಳ ಮೂಲಕ ಬ್ರಹ್ಮ ಲಭ್ಯ ಇರಲ್ಲ, ಆಗಲ್ಲ. ಒಳಗೆ ನಾವು ಇಟ್ಕೊಂಡಿದೀವಿ ಅನ್ಸುತ್ತೆ, ಅದು ಅಜಮ್ ತರನೇ ಆಗುತ್ತೆ. ಏನು ಒಳಗಡೆ ಹೋಗಿ ಬ್ರಹ್ಮ ತಿಳ್ಕೊತೀವಿ ಅನ್ನೋದು ಅಜಮ್ ತರ, ಒಂದು ಅಜಮ್ ತರ ಮಾಡ್ಕೊಂಡ್ರೆ ಇಮ್ಯಾಜಿನೇಷನ್. ಯಾಕೆ ಇಮ್ಯಾಜಿನೇಷನ್ ಆಗುತ್ತೆ? ಯಾಕಂದ್ರೆ ಎಲ್ಲದೂ ಸರ್ವ ಒಳಗೆ ಹೊರಗೆ ಎಲ್ಲ ವ್ಯಾಪಕ ಆಗಿದ್ದಾಗ ಒಳಗಡೆ ಹೋಗೋದು ಇಮ್ಯಾಜಿನೇಷನ್ ಯಾಕೆ ಆಗುತ್ತೆ? ಯಾಕಂದ್ರೆ ಒಂದು ದಾರಿ ಬೇಕು. ನಿದ್ದೆಯಿಂದ ಬೆಳಿಗ್ಗೆ ಹೇಳ್ತೀರಾ, ನಿದ್ದೆಯಿಂದ ಹೇಳ್ತೀರಾ, ಎದ್ದ ಮೇಲೆ ಏನು ಹೇಳ್ತೀರಾ? ನಿದ್ದೆ ಮಾಡಿ ಎದ್ದೆ. ನಿಮ್ಗೇನು ಪ್ರೂಫು? ನಿದ್ದೆಯಲ್ಲಿದ್ರಾ? ಇಲ್ಲ. ನಿದ್ದೆ ಮಾಡಿ ಎದ್ದೆ ಅಂತ ಹೆಂಗೆ ಹೇಳ್ತೀರಾ? ನೀವು ವಾಪಸ್ ಬಂದಿರೋದೇ ಪ್ರೂಫು. ನೀವು ವಾಪಸ್ ಬಂದಿರೋದೇ ಪ್ರೂಫು. ಇಲ್ಲ ನೀವು ಹಾಗೆ ಹೋಗ್ಬಿಡ್ತಿದ್ರಲ್ಲ, ನೀವು ಬಂದಿದ್ದೀರಲ್ವಾ? ಹೌದಲ್ವಾ? ಇನ್ಫರೆನ್ಸ್. ನೀವು ವಾಪಸ್ ಬಂದಿದ್ದೀರಾ. ಹೇಗೆ ಬಂದಿದ್ದೀರಾ? ನಿನ್ನೆ ಏನು ಆಲೋಚನೆಗಳಿಟ್ಕೊಂಡು ಅದೆಲ್ಲ ಇಟ್ಕೊಂಡೇ ವಾಪಸ್ ಬಂದಿದ್ದೀರಾ. ಇನ್ಫರೆನ್ಸ್. ನಿದ್ದೆಯಲ್ಲೂ ಪ್ರಳಯ ಅಂದರೆ ದೇಹ ಬಿಟ್ಟು ಹೋದಾಗಲೂ ಇದೇ ಕಾನ್ಸೆಪ್ಟು. ಯಾವ ಆಲೋಚನೆಗಳು ಇಟ್ಕೊಂಡು ಹೋಗ್ತೀರಾ, ಅದು ಆಲೋಚನೆಗಳಲ್ಲಿ ನೀವು ಪುನಃ ಬರ್ತೀರಾ. ಈ ಭೂಮಿ ಗುಂಡಾಗಿದೆ, ನೀವು ಬಂದರೆ ಭೂಮಿಲೇ ಬರಬೇಕು, ಬೇರೆ ಚಂದ್ರಲೋಕ ಆಗಲ್ಲ.
ಸ್ವಲ್ಪ ಮುಂದೆ ಇನ್ನೂ ಚೆನ್ನಾಗಿದೆ ಅದು ಹೇಳ್ತೀನಿ, ಯಾಕೆ ಬರಬೇಕು ಭೂಮಿಲೇ ಯಾಕೆ ಬರಬೇಕು ನೀವು ಅಂತ ಹೇಳಿಕ್ಕೆ ಮುಂದೆ ನೋಡೋಣ. ಭೂಮಿಲೇ ಯಾಕೆ ಬರಬೇಕು, ಮಂಗಳದಲ್ಲಿ ಯಾಕೆ ಬರಬಾರ್ದು, ಬುಧ ಗ್ರಹದಲ್ಲಿ ಯಾಕೆ ಬರಬಾರ್ದು, ಸಾಧನ ಲೋಕ ನೋಡೋಣ. ಅದು ಮುಂದೆ ಬರುತ್ತೆ ನೋಡೋಣ. ಸರ್ವಂ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅಂದರೆ ಎಲ್ಲವೂ ಬ್ರಹ್ಮ ಆದರೆ ಅಯಂ ದಿಸ್ ಆತ್ಮನಿಸ್ ಬ್ರಹ್ಮನ್. ಯಾಕೆಂದರೆ ಸೃಷ್ಟಿಕರ್ತ ನಮ್ಮನ್ನು ತಯಾರು ಮಾಡಿದಾಗ ಹೇಗೆ ಮಾಡಿದ್ದಾನೆ, ಹೊರಮುಖವಾಗಿ ತಯಾರು ಮಾಡಿದ್ದಾನೆ. ಕಣ್ಣು ಹೊರಗಡೆ, ಕಿವಿ ಹೊರಗಡೆ, ಮೂಗು ಹೊರಗಡೆ, ಎಲ್ಲ ಹೊರಪ್ರಪಂಚದ ಹೊರ ಪ್ರಪಂಚನ ಅನುಭವಿಸ್ಲಿಕ್ಕೋಸ್ಕರ ನಮ್ಮ ಇಂದ್ರಿಯಗಳು ತಯಾರಾಗಿದ್ದಾವೆ. ಒಳ ಪ್ರಪಂಚಕ್ಕೆ ಯಾವ ಇಂದ್ರಿಯನೂ ಇಲ್ಲ. ನಿದ್ದೆಯಲ್ಲಿ ನಿಮ್ಮ ಅನುಭವನ ತಿಳ್ಕೊಳ್ಳೋಕ್ಕೆ ಏನಾದ್ರು ಇಂದ್ರಿಯ ಇದೆಯಾ, ಮೀಟ್ರ್ ಇದೆಯಾ, ಇಲ್ಲ. ಸೊ ಪರಾಂಶಿಕಾಣಿ ವ್ಯಸನತ್ ಸ್ವಯಂಭೂ ತಸ್ಮಾತ್ ಪರಾಂ ಪಶ್ಯತಿ ನ ಅಂತರಾತ್ಮ. ಸೃಷ್ಟಿಕರ್ತ ಎಲ್ಲರನ್ನು ಹೊರಮುಖವಾಗಿ, ಇಂದ್ರಿಯಗಳನ್ನೆಲ್ಲ ಹೊರಮುಖವಾಗಿ ಮಾಡಿ ಸೃಷ್ಟಿ ಮಾಡಿದ್ದಾನೆ. ಆದರೆ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದಾರೆ. ತಸ್ಮಾತ್ ಪರಾಂ ಪಶ್ಯತಿ ನ ಅಂತರಾತ್ಮ, ಯಾರು ಒಳಗಡೆ ಹೋಗಲ್ಲ. ಆದರೆ ಕಶ್ಚಿ ಧೀರ, ಯಾರೋ ಒಬ್ಬ ಧೀರ ಏನು ಮಾಡ್ತಾನೆ, ಹೊರಗಡೆ ಹೋಗ್ತಾರೆ. ಪ್ರತ್ಯಗಾತ್ಮಾನ ಅಕ್ಷತ, ಪ್ರತ್ಯಗಾತ್ಮನ ನೋಡಿ ಹೇಗೆ ಆವೃತ್ತ ಚಕ್ಷು ಇಂದ್ರಿಯಗಳನ್ನೆಲ್ಲ ಒಳಮುಖವಾಗಿ ತಿರುಗಿಸ್ತಾನೆ. ಯಾಕೆ ಹೋಗ್ತಾನೆ ಅಲ್ಲಿ, ಅಮೃತತ್ವ ಮಿಚ್ಚನ್, ಅಮೃತತ್ವ ಬೇಕು ನನಗೆ, ಇದು ಬೇಡ, ಈ ಸಾವು ಬದುಕಿನ ಆಟ ಬೇಡ ನನಗೆ, ಅಮೃತತ್ವ ಬೇಕು, ಒಳಗಡೆ ಹೋಗ್ಬೇಕು. ಒಳಗಡೆ ಹೋದ್ರೆ ಏನಿದೆ ಅಲ್ಲಿ, ದ ರೀಜನ್ಸ್ ಆಫ್ ಇಮ್ಮಾರ್ಟ್ಯಾಲಿಟಿ. ರೀಜನ್ಸ್ ಆಫ್ ಇಮ್ಮಾರ್ಟ್ಯಾಲಿಟಿ ಎಲ್ಲಿದೆ, ಒಳಗಡೆ ಇದೆ. ನಿದ್ದೆಯಲ್ಲಿ ಅಲ್ಲಿ ಹೋಗಿರ್ತೀರ ನೀವು, ಗೊತ್ತಿಲ್ಲ ನಿಮಗೆ, ಅದ್ರ ಬಗ್ಗೆ ಆಲೋಚನೆ ಮಾಡಲ್ಲ. ನಿದ್ದೆ ಒಂದ್ಬಿಟ್ಟು ಇನ್ನೆಲ್ಲ ಆಲೋಚನೆಗಳು ಮಾಡ್ತೀವಿ ನಾವು. ನಿದ್ದೆ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾರ ನಿದ್ದೆ ಬರಲ್ಲ ಅಂತ ತಲೆ ಕೆಡಿಸ್ಕೊಳ್ತೇವೆ. ನಿದ್ದೆ ಅಂದರೆ ಏನು, ಯಾರು ರಿಯಲೈಸ್ ಮಾಡಿದ್ದೀರಾ, ತಲೆ ಕೆಡಿಸ್ಕೊಂಡಿದ್ದೀರಾ? ಪ್ರತ್ಯಗಾತ್ಮ, ಅಮೃತ ಚಕ್ಷು, ಅಲ್ಲೇನಿದೆ ಅಮೃತತ್ವ. ಅಮೃತತ್ವ ಅಂದರೆ ದ ರೀಜನ್ಸ್ ಆಫ್ ಇಮ್ಮಾರ್ಟ್ಯಾಲಿಟಿ. ದ ರೀಜನ್ಸ್ ಆಫ್ ಇಮ್ಮಾರ್ಟ್ಯಾಲಿಟಿ. ಅಲ್ಲಿ ಹೋದರೆ ಏನಾಗುತ್ತೆ ಅಂದರೆ, ಏನಾಗುತ್ತೆ ಅಲ್ಲಿ ಹೋದರೆ, ದ ಫಿಯರ್ ಆಫ್ ಡೆತ್ ಗೋಸ್. ಸಾವಿನ ಭಯ ಇರುವುದಿಲ್ಲ. ಯಾರಿಗಿರುವುದಿಲ್ಲ, ಯಾರು ಒಳಗಡೆ ಹೋಗಿ ತಮ್ಮ ಸ್ವಸ್ಥಾನದಲ್ಲಿರ್ತಾರೆ ಅವರಿಗೆ ಸಾವಿನ ಭಯ ಇರುವುದಿಲ್ಲ. ಅಮೃತಮಿಚ್ಛನ್. ಸೊ ಸರ್ವಂ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ. ಅಯಮಾತ್ಮ ಬ್ರಹ್ಮ ಅನ್ನೋದು 4 ಮಹಾವಾಕ್ಯಗಳಲ್ಲಿ ಒಂದು ಮಹಾವಾಕ್ಯ ಅಥರ್ವಣ ವೇದದಲ್ಲಿ, ಮಾಂಡವ್ಯದಲ್ಲಿ ನಮಗೆ ಬಂದಿದೆ. ಅಯಂ ಆತ್ಮ ಬ್ರಹ್ಮ ಅಂದರೆ ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಆಯಿತಾ? ಈಗ ಜಾಗೃತ ಸ್ಥಾನ, ಸ್ವಪ್ನ ಸ್ಥಾನ, ಯತ್ರ ಸುಪ್ತೋನೋ ಕಂಚನ ಕಾಮಂ ಕಾಮೈತೇನ ಕಂಚನ ಸ್ವಪ್ನಂ ಪಶ್ಯತಿ ಬೇಡ. ಆಮೇಲೆ ಪ್ರಜ್ಞಾನಗಣ, ಅದು ಬೇಡ. ಜಾಗೃತ, ಸ್ವಪ್ನ, ಸುಷುಪ್ತಿ 3 ತಿರುಗೋಣ. ಟೈಮ್ ಭಾಳ ಕಡಿಮೆ ಇದೆ ನಮಗೆ, ಅಲ್ಲೇನೋ ಸ್ವಲ್ಪ ಬೇಕಾಗಿದೆ ಮುಂದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಜಾಗೃತ ಅವಸ್ಥೆ ಗೊತ್ತಾಯಿತು, ಸ್ವಪ್ನ ಅವಸ್ಥೆ ಗೊತ್ತು, ಸುಷುಪ್ತಿ ಗೊತ್ತು. ಸುಷುಪ್ತಿ ಒಂದ್ಸರಿ ಓದ್ಬಿಡ್ತೀನಿ, ಆಮೇಲೆ ನೆಕ್ಸ್ಟ್ ಮಂತ್ರದಲ್ಲಿ ನಮಗೆ ಸ್ವಲ್ಪ ಬೇಕಾಗಿರುತ್ತೆ, ಅದನ್ನು ಪುನಃ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಯತ್ರ ಸುಪ್ತೋನ ಕಂಚನ ಕಾಮಂ ಸುಪ್ತಃ, ನಿದ್ರಾವಸ್ಥೆ. ನಾನೇನು ಇಷ್ಟೊತ್ತು ಹೇಳ್ತೀನಿ ನಿದ್ರೆ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ ಅಂತ, ನಾವು ಇವಾಗ ನಿದ್ರೆ ಬಗ್ಗೆ ಪುನಃ ತಲೆ ಕೆಡಿಸ್ಕೊಳ್ಳೋಣ. ಯತ್ರ ಸುಪ್ತಃ ನ ಕಂಚನ ಕಾಮಂ ಕಾಮಯತೆ, ಅಲ್ಲಿ ಡಿಸೈರ್ ಇರಲ್ಲ. ಇರುತ್ತಾ? ನಿದ್ದೆಯಲ್ಲಿ ಡಿಸೈರ್ ಇರುತ್ತಾ? ನ ಕಂಚನ ಸ್ವಪ್ನಂ ಪಶ್ಯತಿ, ಸ್ವಪ್ನ ಇರುತ್ತಾ? ಇಲ್ಲ. ಅದಕ್ಕೆ ಹೇಳ್ತಾರೆ ತತ್ ಸುಷುಪ್ತಿ, ಅದು ಸುಷುಪ್ತಿ ಸ್ಥಾನ ಅಂತ ಹೇಳ್ತಾರೆ. ಸುಷುಪ್ತಿ ಸ್ಥಾನ ಇದರ ವಿಶೇಷತೆ ಏನಂದರೆ, ಸುಷುಪ್ತಿ ಸ್ಥಾನ ಪ್ರಜ್ಞಾನಗಣ ಏಕೀಭೂತ. ಪ್ರಜ್ಞಾನಗಣ, ಪ್ರಜ್ಞಾನಘನ, ಪ್ರಾಜ್ಞೆ. ಇದು ಪ್ರಜ್ಞಾನಘನ ಅಂದರೆ ಗಟ್ಟಿ ಅದರದ್ದು. ಅಚಲವಾದ್ದು ಅಂತ, ಗಟ್ಟಿ ಅಂದರೆ ಅಚಲವಾದ್ದು ಅಂತ ಬರುತ್ತೆ. ಪ್ರಜ್ಞಾನ ಘನ. ಆಯಿತಾ?
ಅದು ಏನದು ಆ ಘನ ಅಂದ್ರೇನು? ಆನಂದಮಯ. ಅದೇನದು? ಆನಂದಮಯ. ನಿದ್ದೆಯಲ್ಲಿ ನಿಮಗೆ ಬರೀ ಆನಂದವೇ. ಹ್ಮ್. ನಿದ್ದೆಯಲ್ಲಿ ಜಾಮೂನದ ಆನಂದ ಅಲ್ಲ, ಬಿಸಿಬೇಳೆ ಭಾತ್ ಆನಂದ ಅಲ್ಲ. ಆಫ್ ಮಾಡಿಬಿಡಿ, ಅದು ಆಫ್ ಮಾಡ್ಕೊಳ್ಳಿ ಸರ್. ಆಫ್ ಮಾಡಿಬಿಡಿ. ಆಯ್ತು. ಸೊ ಸೊ ಪ್ರಜ್ಞಾನಗಣ ಆನಂದಮಯ. ಆನಂದಮಯ, ಆನಂದ ಬುಕ್. ನೋಡಿ, ಜಾಗೃತಾವಸ್ಥೆಯಲ್ಲಿ ಪ್ರಪಂಚವನ್ನು ನಾವು ಸೇವನೆ ಮಾಡ್ತಾ ಇರ್ತೀವಿ. ಸ್ವಪ್ನಾವಸ್ಥೆಯಲ್ಲೂ ಪ್ರಪಂಚವನ್ನು ಯಾವುದೋ ಇಂದ್ರಿಯಗಳ ಸೂಕ್ಷ್ಮ ರೂಪದಲ್ಲಿ ಸೇವನೆ ಮಾಡ್ತಾ ಇರ್ತೀವಿ. ಜಾಗೃತಾವಸ್ಥೆಯಲ್ಲಿ ಇಂದ್ರಿಯಗಳ ಮೂಲಕ ಸೇವಿಸ್ತಾ ಇರ್ತೀವಿ. ನಿದ್ರೆಯಲ್ಲಿ ಆನಂದ ಬುಕ್, ಬರೀ ಆನಂದವನ್ನೇ ಸೇವಿಸ್ತಾ ಇರ್ತೀವಿ. ನಿದ್ದೆಯಲ್ಲಿ ಆನಂದವನ್ನೇ ಸೇವಿಸ್ತಾ ಇರ್ತೀವಿ. ಜಾಗೃತಾವಸ್ಥೆಯಲ್ಲಿ ಇಂದ್ರಿಯಗಳ ಮೂಲಕ ಹೊರ ಪ್ರಪಂಚವನ್ನು ಸೇವಿಸ್ತೀವಿ. ಸ್ವಪ್ನಾವಸ್ಥೆಯಲ್ಲಿ ಸೂಕ್ಷ್ಮ ರೂಪದಲ್ಲಿ ಮನಸ್ಸಿನ ಮೂಲಕ ಸೇವಿಸ್ತೀವಿ. ಅದು ಕೂಡ ಆನಂದವೇ. ಆದರೆ ನಿದ್ರಾವಸ್ಥೆಯಲ್ಲಿ ಆನಂದವನ್ನೇ ಸೇವಿಸ್ತಾ ಇರ್ತೀವಿ, ಯಾವ ಅವಲಂಬನೆಯೂ ಇರಲ್ಲ. ಯಾವ ಅವಲಂಬನೆಯೂ ಇಲ್ಲದೇನೆ ನಿದ್ರಾಸ್ಥಿತಿಯಲ್ಲಿ ನೀವು ಆನಂದವಾಗಿರ್ತೀರ ಅಂದರೆ, ಎಚ್ಚರ ಸ್ಥಿತಿಯಲ್ಲಿ ನಿಮಗೆ ಆನಂದವಾಗಿರಬೇಕಾದರೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಯೋಚನೆ ಮಾಡಿ. ನಿದ್ರೆಯಲ್ಲಿ ಯಾವುದು ಇಲ್ಲವೋ ಅದು ಎಚ್ಚರದಲ್ಲಿ ಇದೆ. ಎಚ್ಚರದಲ್ಲಿ ಇರೋದು ಯಾಕಿರಬೇಕು? ಅದು ಬೇಕಾ? ನಿದ್ದೆ ಇರೋದು ಆನಂದ, ಜಾಗೃತದಲ್ಲಿ ಇರೋದಿಲ್ಲ. ಯಾಕೆ ಇರೋದಿಲ್ಲ? ಅಂದ್ರೆ ಯಾಕೆ ಇರಬಾರ್ದು? ಅದೇ ಅಷ್ಟು ಎಲ್ಲ ಇಂದ್ರಿಯ ಮುಖಾಂತರ ಹೊರಗೋಗ್ತಾ ಇರುತ್ತೆ. ಯಾರು ಹೊರಗೆ ಹೋಗೋದು? ಅಲ್ಲ, ಅದೇ ಆನಂದ ಹೊರಗೋಗ್ತಾ ಇರುತ್ತೆ. ಆನಂದ ಹೊರಗೆ ಹೋಗ್ತಾ ಇರಲ್ಲ. ಆನಂದ ಹೊರಗೆ ಹೋಗ್ತಾ ಇರಲ್ಲ. ಆನಂದ ಅಲ್ಲೇ ಇದೆ, ಸಾಕ್ಷಿ ರೂಪದಲ್ಲಿ. ಮನಸ್ಸು ಎದ್ದು ಆಕ್ಟಿವ್ ಆಗಿಬಿಡುತ್ತೆ, ಆನಂದವನ್ನು ಮುಚ್ಚಿಬಿಡುತ್ತೆ. ಮನಸ್ಸು ನಿಮ್ಮನ್ನು ಆಕ್ಟಿವಿಟಿಗೆ ಪ್ರೇರೇಪಿಸ್ತಾ ಇರ್ತದೆ. ನೀವು ಆಂಗ್ಸೈಟಿ, ಎಕ್ಸೈಟ್ಮೆಂಟು, ಬೇಕು ಬೇಡ, ಬೇಕು ಬೇಡ, ಬೇಕು ಬೇಡ, ಬೆಳಿಗ್ಗೆ ಸಾಯಂಕಾಲ ಇದನ್ನೇ ಮಾಡೋದು. ಆಗುತ್ತೆ, ನನಗಾಗಲ್ಲ. ಹೌದಾ? ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಅಪ್ಲೈಯಿಂಗ್ ಚಾಯ್ಸಸ್ ಈಸ್ ಅವರ್ evil. Applying likes and dislikes is our evil. Minus that, world is beautiful.